ಇವತ್ತಿನ ಕಾರ್ಯಕ್ರಮ ನಾಳೆ 21ನೇ ತಾರೀಕು ಜಾತ್ರಾ ಮಹೋತ್ಸವ. ಮೇನ್ ಜಾತ್ರಾ ಇದ್ದಿದೆ ನಾಳೆ ಸಾಯಂಕಾಲ ಮುಂಜಾನೆ ಎಲ್ಲ ರಂಗೋಲಿ ಸ್ಪರ್ಧೆ, ಕುಸ್ತಿ ಸ್ಪರ್ಧೆ, ಕೀರ್ತನ, ರುದ್ರಾಭಿಷೇಕ ಎಲ್ಲ ಕಾರ್ಯಕ್ರಮಗಳು 6 ಗಂಟೆ ತನಕ ನಡೀತಾವೆ. 6 ಗಂಟೆ ನಂತರ ಮಾಜಿ ಸಚಿವರಾದಂಥ ರಾಜಶೇಖರ್ ಪಾಟೀಲ್ರು, ಭೀಮರಾವ್ ಪಾಟೀಲ್ರು MLC ಅವರು, ಚಂದ್ರಶೇಖರ್ ಪಾಟೀಲ್ MLC ಅವರು ನಾಳೆ ಅವರು ರಥ ಪೂಜೆ ಮಾಡಿ ನಾಳಿನ ಕಾರ್ಯಕ್ರಮಕ್ಕೆ ಅವರ ಬರ್ತಾ ಇದ್ದಾರೆ. ಅದೇ ರೀತಿ ನಮ್ಮ ಹುಡುಗಿ ವಿರೂಪಾಕ್ಷಪ್ಪ ಮೊತ್ತಿಯವ್ರನ್ನು ನಾಳೆ ರಥ ಪೂಜೆ ಕಾರ್ಯಕ್ರಮಕ್ಕೆ ಚಾಲನೆ ಕೊಡ್ತಾರೆ. ಅದೇ ರೀತಿ ಅವ್ರು ಯಾರು ಮಲ್ಲಾಯ ಶಾಸ್ತ್ರಿಯವರು ಪ್ರತಿ ವರ್ಷ ಅವರು ಐನಾಪುರ ಅವರು ಪ್ರಾಪರ್ ಆದ್ರೂ ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದಂಥ ಅವರು ನಮ್ಮ ಮಲ್ಲಾಯ ಶಾಸ್ತ್ರಿಗಳು ಪ್ರತಿ ವರ್ಷ ಅವರು ತಪ್ಪದೇ ಇಲ್ಲಿಗೆ ಬಂದು ನಮ್ಮಲ್ಲಿ ಕೀರ್ತನ ಕಾರ್ಯಕ್ರಮ ಹಮ್ಕೋತಾರೆ. ಅಭಿವೃದ್ಧಿ ಅಂದ್ರೆ ಇದು ನಮ್ಮ ಮಲ್ಲಿಕಾರ್ಜುನ ದೇವಸ್ಥಾನ ಅಂದ್ರೆ 800-900 ವರ್ಷಗಳ ಹಿಂದಿನ ಪುರಾತನ ಗುಡಿ ಇದು. ಇದರ ಬಗ್ಗೆ ಹೇಳಬೇಕಾದ್ರೆ ಭಾಳಷ್ಟು ಇದೆ. ಈ ಗುಡಿ ತೆಳಗೆ ಒಂದು 30 ಜನರಿಗೆ ಈ ಜಾತ್ರಾ ಮಹೋತ್ಸವ ಅಂದ್ರೆ 14ನೇ ತಾರೀಕು ಹಿಂದಕಿನ ನಮ್ಮ ಹಿರುಗಳು ಹೇಳ್ತಿರು 14ನೇ ತಾರೀಕು ಜಾತ್ರಾ ಮಾಡ್ತಿರೋ ಅಂಥೇಳಿ. ಆಗಿನ ಕಾಲಕ್ಕೆ ಪಂಚಿ ಅಂತಿರ್ತೀವಲ್ಲ, ದೀಪ ಹಚ್ಚಿ ಸೈಯಣ್ಣೆ ಹಾಕಿ ಅವೆಲ್ಲ ದಿಂದ ಬೆಳಕು ಮಾಡಿ ಮದಗಾಂವ್ ಊರಾಗ ಮಲ್ಲಿಕಾರ್ಜುನ ಕಾಂಡ ಮಾಡಿ ಮೆರವಣಿಗೆ ಲಗ್ನ ಮುಗಿಸಿತ್ತು 14ನೇ ತಾರೀಕು. 10ನೇ ತಾರೀಕು ಎಣ್ಣೆ ಹಚ್ಚೋ ಕಾರ್ಯಕ್ರಮ, 14ನೇ ತಾರೀಕು ಮಲ್ಲಿಕಾರ್ಜುನ ಲಗ್ನ ಅಂಥೇಳಿ ಮಾಡ್ತೇವೆ ನಾವು. ಪ್ರತಿ ವರ್ಷ ಇದು ಪರಂಪರೆ ಬೆಳ್ಕೊಂಡು ಬಂದಂಥದ್ದು. ಇದನ್ನು 800-900 ವರ್ಷಗಳ ಹಿಂದೆ ಇದ್ರ ತೆಳಗೆ ಎಲ್ಲರೂ ಭಾಳಷ್ಟು ಲ್ಯಾಂಡ್ ಇತ್ತು ನಮ್ಮಲ್ಲಿ. ಇದಕ್ಕೆ ನಂದಾದೀಪ ಅಂತೇಳಿತ್ತು. ಈ ನಂದಾದೀಪ ಅಂದ್ರೆ ಒಟ್ಟು ದೀಪನೇ ಆರಬಾರ್ದು, ಅದೇ ನಂದಾದೀಪ. ಪೂರಾ 24 ಗಂಟೆ ಆ ದೀಪ ಬೆಳಗ್ಲಾಕ ಸಜ್ಜನ್ ಶೆಟ್ಟಿ ಎಂಬವ್ರಿಗೆ 12 ಎಕರೆ ಹೊಲ ಇತ್ತು. ಅವ್ರ 12 ಎಕರೆ ಹೊಲ ನಮ್ಮ ಭಾರತ ಸರ್ಕಾರ ಟೆನೆಂಟ್ ಏನು ಕಾನೂನು ತಂತು ಉಳುವನೆ ಮಾಲೀಕ ಅಂದಾಗ ಎಲ್ಲರೂ ಮಾಲೀಕರಾದರು. ಪೂಜಾರಿಗಳಿಗೆ ಹೊಲ ಇತ್ತು, ಭಟ್ರಿಗೆ ಹೊಲ ಇತ್ತು, ಹಲ್ಗಿ ಬಾರ್ಸೋರಿಗೆ ಹೊಲ ಇತ್ತು, ಸೈರಿಗೆ ಹೊಲ ಇತ್ತು, ಡ್ಯೂಟಿಗೆ ಪಂಚಿ ಹಿಡ್ಕೊಂಡು ಬರೋರಿಗೆ ಹೊಲ ಇತ್ತು, ಪೈಲ್ವಾನ್ರಿಗೆ ಹೊಲ ಇತ್ತು, ಪಾತ್ರದವ್ರಿಗೆ ಹೊಲ ಇತ್ತು, ಮಜ್ಕೂರಿಗೆ ಹೊಲ ಇತ್ತು. ಎಲ್ಲ ಹಿಂಗೆ ಹೇಳ್ಕೊತ ಹೋದಾಗ ಏನರ ಒಂದು 30-40 ಮಂದಿಗೆ ಹೊಲ ಇತ್ತಿದ್ರ ತೆಳಗೆ. ಎಲ್ಲರೂ ಟೆನೆಂಟ್ ಆಗ್ಯಾರ. ಟೆನೆಂಟ್ ಆದ ನಂತರ ಏನು ಅಂತಂದ್ರೆ ಎಲ್ಲರೂ ಭಕ್ತಾದಿಗಳು ಏನು ಬಂದು ದೇಣಿಗೆ ಕೊಡ್ತಾರೆ. ಆ ದೇಣಿಗೆದಿಂದ ನಮ್ಮೂರು ಜಾತ್ರಾ ಕಾರ್ಯಕ್ರಮ ಮಾಡ್ಕೊತ ಹೊಂಟಿದೆ. ಅದೇ ಈಗ ಇದು ಕಲ್ಯಾಣ ಮಂಟಪ, ಇದು ಒಂದು 40 ಲಕ್ಷ ರೂಪಾಯಿದು ಕಲ್ಯಾಣ ಮಂಟಪ ಅಂದಾಜು ನಮ್ಮದು. ನಾ ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷ ಇದ್ದಾಗ ಈ ಭಾಗಕ್ಕೆ ಏನಿತ್ತು ಅವಾಗ ಒಂದು 4 ಲಕ್ಷ ಕೊಟ್ಟೀನಿ. ಅವಾಗ 4 ಲಕ್ಷ ಅಂದ್ರೆ 2,000 ಇದ್ರಾಗ ಭಾಳ ಅಮೌಂಟ್ ಇತ್ತು. ನಂತರ ಬಸವರಾಜ್ ಪಾಟೀಲ್ ಕೊಟ್ಟರು, ಅಲ್ಲಿಂದ ರಾಜಶೇಖರ್ ಪಾಟೀಲ್ ಕೊಟ್ಟರು, ನಮ್ಮ ಸ್ನೇಹಿತರು ಆದ ನಂತರ ಶಿವರಾಜ್ ಗಂಗಶೆಟ್ಟಿ ಅಂತ ಹೇಳಿ ಬಂದರು, ಅವ್ರನ್ನೂ ಕೊಟ್ಟರು. ಅಲ್ಲಿಂದ ಮೊನ್ನೆ ಭೀಮರಾವ್ ಪಾಟೀಲ್ ಕೊಟ್ಟರು. ಅನೇಕ ಕೆಲಸಗಳು ಡೆವಲಪ್ಮೆಂಟ್ ಆಗ್ಯಾವ ನಮ್ಮಲ್ಲಿ. ಮುಂದೂ ಮಾಡೋಂಥ ಎಲ್ಲ ನಮ್ಮಲ್ಲಿ BJP, ಕಾಂಗ್ರೆಸ್ಸು, JDS ಅಂತ ಯಾವ್ದು ಭೇದ ಭಾವನೆ ಇಲ್ಲ. ದೇವ್ರ ಗುಡಿ ಹತ್ತಕ ಎಲ್ಲರೂ ಕೂಡಿ ನಾವು ಮಲ್ಲಿಕಾರ್ಜುನ ಜಾತ್ರಾ ಮಾಡ್ತೇವೆ. ಜಾತ್ರಾ ಬಂದಾಗ ನಮ್ಮಲ್ಲಿ ಯಾವುದ್ರೂ ಭೇದ ಭಾವನೆ ಇಲ್ಲ. ಎಲ್ಲರೂ ಅಣ್ಣ ತಮ್ಮಂದಿರು ಇದ್ದಂಗೆ ಒಂದೇ ರೀತಿಯಿಂದ ಮಲ್ಲಿಕಾರ್ಜುನ ಜಾತ್ರಾ ಮಾಡ್ಕೊಂಡು ಹೋಗ್ತೇವೆ. ಎಲ್ಲ ಸುತ್ತಮುತ್ತಿನ ಜನರಿಗೆ ಭಾಳ ಅನುಕೂಲ ಅದ. ಬ್ಯಾಸ್ಗಿದಾಗ 3-4 ಲಗ್ನ ಆಯ್ತಾವೆ. ಇಲ್ಲೂ ಭಾಳ ನಾವು ಕಡಿಮೆ ಜನರಿಗೆ ಒಳ್ಳೇದಾಗಲಿ ಅಂಥೇಳಿ ನಾವು ಲಗ್ನಕ್ಕೆ ಇಲ್ಲಿವರೆಗೂ ಇದಕ್ಕೆ 5,000 ರೂಪಾಯಿ ತೊಗೋತಿರು ಕಲ್ಯಾಣ ಮಂಟಪಕ್ಕೆ. ಅಲ್ಲಿ ಮಲ್ಲಿಕಾರ್ಜುನ ಗುಡಿಯಾಗ ಮಾಡಿದ್ರೆ 2,000 ತೊಗೋತಿರು. ಬರೀ ಅದಕ್ಕೆ ಅಂದ್ರೆ ಅದು ಕ್ಲೀನ್ ಮಾಡೋದಷ್ಟಿಂದ ತೊಗೋತಿರು. ಅಷ್ಟೇ ನಮಗೆ ಯಾರು ಒಳ್ಳೆ ಗರೀಬರು ಬಂದರೂ ಇಲ್ಲಿ ಭಾಳ ಲಗ್ನ ಮಾಡ್ಕೊಂಡು ಹೋಗ್ಲಿಕ್ಕೆ ಸವಲತ್ತು ಮಾಡಿಕೊಟ್ಟಿದಂಥ ಊರು ನಮ್ಮೂರದು. ಎಲ್ಲ ದೇವಸ್ಥಾನಗಳಿಗೆ ಲ್ಯಾಂಡ್ ಇದೆ. ಅದ್ರ ಕಡೆಯಿಂದ ಹೇಳಿ ಇವತ್ತಿನ ದಿವಸ ನೀವೇನು ನಮ್ಮ ಗುಡಿ ಬಗ್ಗೆ ನೀವೇನು ಮಾಹಿತಿ ಪಡೆದು ನಮ್ಮ ಗುಡಿದ ಬಗ್ಗೆ ಎಲ್ಲರಿಗೆ ಮಾಹಿತಿ ಕೊಡ್ಲಿಕ್ಕೆ ನೀವೇ ನಮ್ಮದು ಇದು ತೊಗೊಳ್ರಿ. ನಿಮ್ಮ ಪತ್ರಕರ್ತರಿಗೆ ನಾವು ಧನ್ಯವಾದ ಹೇಳಿ ನಮಸ್ಕಾರ. ಮಲ್ಲಿಕಾರ್ಜುನ ಜಾತ್ರೋತ್ಸವ ತುಂಬ ಹಿಂದಿನಿಂದಲೂ ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದೀವಿ. ಅದಕ್ಕೆಲ್ಲ ಇಲ್ಲೆಲ್ಲ ಊರಿನವ್ರ ಕೋಆಪರೇಷನ್ ತುಂಬ ಇದೆ.
ಈ ದೇವಸ್ಥಾನ ಅಲ್ಲಿ ನಾವು 10ನೇ ತಾರೀಕಿನಂದು ಒಂದು ಎಣ್ಣೆ ಹಚ್ಚುವ ಕಾರ್ಯಕ್ರಮ ಮಾಡ್ತೀವಿ. ಅದಕ್ಕೆ ನೀಲ್ಶೆಟ್ಟಿ ಮಲ್ಲಿಕಾರ್ಜುನ ಅವರ ಮನೆಯಿಂದ ಹೆಣ್ಮಗಳನ್ನ ತಂದು ನಾವಿಲ್ಲಿ ದೇವಸ್ಥಾನಕ್ಕೆ ಬಂದು ಎಣ್ಣೆ ಹಚ್ಚೋ ಕಾರ್ಯಕ್ರಮ ಮಾಡ್ತೀವಿ. ಹಾಗೇನೆ 14ನೇ ತಾರೀಕಿನಂದು ನಮ್ಮ ರಾಜಶೇಖರ್ ಪಾಟೀಲ್ ಅವ್ರ ಮನೆಯಿಂದ ವರ ಮಲ್ಲಿಕಾರ್ಜುನ್ ಅವರನ್ನ ದೇವಸ್ಥಾನದ ಇಲ್ಲಿಗೆ ತಂದು ಎವ್ರಿ ಇಯರ್ ನಾವು ಮದುವೆ ಕಾರ್ಯಕ್ರಮವನ್ನ ಮಾಡಿ ಮುಗಿಸಿ ಈ 19, 20, 21ನೇ ತಾರೀಕಿನಂದು ಇವೆಲ್ಲ ಧಾರ್ಮಿಕ ಕಾರ್ಯಕ್ರಮಗಳನ್ನು ನಾವು ಆಚರಣೆ ಮಾಡ್ಕೊಂಡು ಬರ್ತೀವಿ. ಇವತ್ತು 20ನೇ ತಾರೀಕು ಇವೆಲ್ಲ ಕಾರ್ಯಕ್ರಮ ಆದ ನಂತರ ಮಲ್ಲಶಾಸ್ತ್ರೀಜಿಯವರಿಂದ ಕೀರ್ತನ ಕಾರ್ಯಕ್ರಮ ಅಂಥದ್ದನ್ನು ನಾವು ನಡ್ಸ್ಕೊಂಡು ಹೋಗ್ತೀವಿ. ತದನಂತರ ಇಡೀ ರಾತ್ರಿ ಭಜನೆ ಕಾರ್ಯಕ್ರಮ ಶ್ರೀ ನಮ್ಮ ಅಮರ್ ಭಜನ್ ಮಂಡಳಿಯವರು ನಡ್ಸ್ಕೊಂಡು ಹೋಗ್ತಾರೆ. ನಾಳೆ ಪಲ್ಲಕ್ಕಿ ಮೆರವಣಿಗೆ ಅಂಥದ್ದು. ನಾಳೆ ಕೂಡ ಕೀರ್ತನ ಕಾರ್ಯಕ್ರಮ ನಾವು ನೆರವೇರಿಸ್ಕೊಂಡು ಹೋಗಿ ಸರಿಯಾಗಿ 12-12:30 ಗಂಟೆಗೆ ನಾವು ಪಲ್ಲಕ್ಕಿಯನ್ನು ಇಡೀ ಊರಲ್ಲಿ ನಾವು ಇಡೀ ರಾತ್ರಿ ದೇವರ ಉತ್ಸವವನ್ನು ಮಾಡ್ಕೊಂಡು ಬಂದು ಸರಿಯಾಗಿ ಬೆಳಗ್ಗೆ 6-6:30 ಗಂಟೆಗೆ ರಥೋತ್ಸವ ಅಂತಕ್ಕಂಥದ್ದನ್ನು ನಾವು ಏರ್ಪಾಡು ಮಾಡಿ ಎಲ್ಲ ಸರ್ವ ಜನರೆಲ್ಲರೂ ಸೇರಿ ವ್ಯವಸ್ಥಿತವಾಗಿ ನಾವು ಅದನ್ನು ನಾಳೆ ಪೂಜೆ ಮಾಡೋಕ್ಕೆ ನಮ್ಮ ರಾಜಶೇಖರ್ ಪಾಟೀಲ್ರು ಮಾಜಿ ಶಾಸಕರು ಬರ್ತಾರೆ. ಅವರಿಂದ ತೇರು ಪೂಜೆಯನ್ನು ಮಾಡಿಸಿ ಅದೊಂದು ತೇರ ಅಲ್ಲಿ ಮಾಡ್ಕೊಂಡು ಬರ್ಲಿಕ್ಕೆ ಒಂದು ವಾಡಿಕೆ ಇದೆ. ದಿಂಡಿ ಅಂತಕ್ಕಂಥದ್ದು ಮಾಡ್ಲಿಕ್ಕೆ ಅಲ್ಲಿಂದೊಂದು ಬುಟ್ಟಿ ಹತ್ರ ಒಂದು ಜ್ಯೋತಿಯನ್ನ ಏರ್ಪಾಡು ಮಾಡಿ ನಮ್ಮ ರಾಜಶೇಖರ್ ಪಾಟೀಲ್ ಅವ್ರ ಮನೆಯಿಂದ ಅದನ್ನು ತೆಗೆದುಕೊಂಡು ರಥ ಮಟ್ಟ ಬಂದು ರಥದಲ್ಲ ಪೂಜೆಯನ್ನು ಸಲ್ಲಿಸಿದ ನಂತರವೇ ನಾವು ಇದೆಲ್ಲ ಕಾರ್ಯಕ್ರಮ ಮಾಡಿ ರಥ ಅಂತಕ್ಕಂಥದ್ದನ್ನು ನಾವು ಹೇಳೋದು ಈ ಧಾರ್ಮಿಕ ಕಾರ್ಯಕ್ರಮ ಎಂಬುದು ನಾವು ಆಚರಣೆ ಮಾಡ್ಕೊಂಡು ಹೋಗ್ತೀವಿ. ರೌಂಡ್ ಅಬೌಟ್ 2,000-3,000 ಸೇರ್ಬಹುದು ಸರ್. ಜನ ಬರ್ತದ ಒಂದೇ ಟೈಮ್ ಸೇರೋದಂದ್ರೆ 1,000. ಹಾಂ ರೀ. ಫ್ಲಾಟ್ ಖರೀದಿಸುವ ಪ್ಲಾನ್ ಇದ್ದೀರಾ? ಹಾಗಾದ್ರೆ ಕೇತಕಿ ಡೆವಲಪರ್ಸ್ ನಲ್ಲಿ ಮೂಲಭೂತ ಸೌಕರ್ಯಗಳುಳ್ಳ ಸಿಸಿ ರೋಡ್, ಫುಟ್ಪಾತ್, ಗಾರ್ಡನ್, ಅಂಡರ್ ಡ್ರೈನೇಜ್, ವಾಟರ್ ಸಪ್ಲೈ, ಉತ್ತಮ ಪರಿಸರವುಳ್ಳ ಫ್ಲಾಟ್ಸ್ ಲೇಔಟ್ ಲಭ್ಯ. ಬೀದರ್, ಹುಮ್ನಾಬಾದ್ ಸೇರಿದಂತೆ ಹಲವು ಭಾಗಗಳಲ್ಲಿ ಸುಂದರ ಲೇಔಟ್ಗಳಿದ್ದು ಅತ್ಯುತ್ತಮ ಬೆಲೆ, ಇಎಂಐ ಸ್ಕೀಮ್ಸ್ ಅನ್ನು ಲಭ್ಯ. ಹಾಗಿದ್ರೆ ತಡೆಯಾಕೆ ಹಿಂದೆ ಸಂಪರ್ಕಿಸಿ 7676474747 ಎಂಡಿ ಸಂಗಮೇಶ್ ಚಿದ್ರಿ, ಹುಮ್ನಾಬಾದ್. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದೈಹಿಕವಾದ ಹುಮ್ನಾಬಾದ್ನ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ ಟಿವಿಎಸ್ ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ ಹಿಂದೆ ಭೇಟಿ ನೀಡಿ ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009.